ಸರ್ಕಾರದ ಸ್ಥಿತಿ ಸರ್ಕಾರ ಸರ್ ರಾಜ್ಯ ಸರ್ಕಾರದ ನಾನು ಪದೇ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಸು JDS ಅಲ್ಲಿ ಒಮ್ಮತ ಇಲ್ಲ. ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಪ್ರತಿನಿತ್ಯ ನೀವು ಕೇಳ್ತಾ ಇದ್ದೀರಾ. ಇದರ ಪರಿಣಾಮ ಏನಾಗ್ಬೋದು ಅಂತ ನನಗೆ ಗೊತ್ತಿಲ್ಲ. ಆದರೆ ಅನೇಕ ಜನ ಅತೃಪ್ತ ಕಾಂಗ್ರೆಸ್ಸಿನ ಶಾಸಕರು ಇದೇ ರೀತಿ ಮುಂದುವರೆದರೆ ನಾವೇನು ಮುಂದೆ ನಮ್ಮ ಭವಿಷ್ಯ ಏನು ಅಂತ ಯೋಚನೆ ಮಾಡ್ತಾ ಇರೋಂಥದ್ದನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಮುಂದೇನಾಗ್ಬೋದು ಅಂತ ನಾನು ಯಾವುದೇ ಭವಿಷ್ಯವನ್ನು ಹೇಳೋಕ್ಕೆ ನಾನು ಸಿದ್ಧ ಇಲ್ಲ. ಆದರೆ ಗೊಂದಲದ ಗೂಡಾಗಿದೆ, ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ರೈತನ ಸಾಲ ಮನ್ನಾ ಅಂತ ನಿರಂತರವಾಗಿ ಹೇಳ್ಕೊಂಡು ಬಂದಿರೋ ನಮ್ಮ ಕುಮಾರಸ್ವಾಮಿಯವರು ಯಾವುದೇ ರೀತಿಯಲ್ಲಿ ಒಂದು ಬೆರಳೆಣಿಕೆಯಷ್ಟು ಜನರಿಗೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಕೊಟ್ಟಿದ್ದಾರೆ. ಬ್ಯಾಂಕ್ನವರು ನೋಟಿಸ್ ಕೊಡ್ತಾ ಇದ್ದಾರೆ. ಆತ್ಮಹತ್ಯೆ ಪ್ರಕರಣ ಮುಂದುವರೆದಿದೆ. 156 ತಾಲೂಕಲ್ಲಿ ನಾನು ಪದೇ ಹೇಳ್ತಾ ಇದ್ದೀನಿ, ಬರಗಾಲ ಇದೆ. ಮುಖ್ಯಮಂತ್ರಿಗಳು ಎಲ್ಲೂ ಹೋಗ್ತಾ ಇಲ್ಲ, ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಎಲ್ಲೂ ಹೋಗ್ತಾ ಇಲ್ಲ, ಯಾರೂ ತಲೆ ಕೆಡಿಸ್ಕೊಂತಿಲ್ಲ. ಇವತ್ತು ಶಿವರಾತ್ರಿ ದೇಶಕ್ಕೆ ನಮ್ಮ ಪೂಜೆಯ ಕಾರ್ಯಕ್ರಮ 2ನೇ ತಾರೀಕು ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ಧರ್ಮಸ್ಥಳದ ಹೆಗ್ಡೆಯವರು ಬಂದಿದ್ದಾರೆ. ನಾನು ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಯಂಕಾಲ ಸಮಾರಂಭಕ್ಕೆ ಬರ್ತಾ ಇದ್ದೀನಿ. ಪಕ್ಷಗಳು ಭೇಟಿ ಏನಾದ್ರು ಮಾಡ್ತೀರಾ? ಸಿದ್ಧಗಂಗಾಶ್ರೀಗಳು ಮೊನ್ನೆ ದಿನ ಹೋಗಿ ಬಂದೆ. ಅವರನ್ನು ಅಲ್ಲಿ ಎಲ್ಲರೂ ಬಂದು ನಮ್ಮಂಥವರು ವಿಸಿಟ್ ಮಾಡೋದು ಜಾಸ್ತಿ ಆಗುತ್ತೆ ಅಂತೇಳಿ ಅಲ್ಲೇ ಸಿದ್ಧಗಂಗಾಶ್ರೀಗಳ ಹಾಸ್ಪಿಟ್ಲಲ್ಲೇ ಚೆಕಪ್ಗೋಸ್ಕರ ಅಲ್ಲೇ ಇದ್ದಾರೆ. ಏನು ಆರೋಗ್ಯದಲ್ಲಿ ತೊಂದರೆ ಇಲ್ಲ. ಸರ್ ರಾಜ್ಯದ ಪ್ರಮುಖ ನಟರುಗಳ ಮನೆಗಳ ಮೇಲೆ IT ರೈಡ್ ನಾನೇನಪ್ಪ ಮಾಡೋದು, IT ರೈಡ್ ಆಗುವಂಥದ್ದು ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಯಾರು ಪ್ರಾಮಾಣಿಕವಾಗಿ ಲೆಕ್ಕ ಬುಕ್ ಇಟ್ಕೊಂಡ್ರೆ ಅವ್ರಿಗೇನು ತೊಂದರೆ ಆಗುತ್ತೆ.